ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. ಹಣ ನಮ್ಮ ಜೀವನದ ನಿರ್ವಹಣೆಯ ಅವಿಭಾಜ್ಯ ಅಂಗ. ಯಾರಿಗೆ ಬೇಡ ಹೇಳಿ ಹಣ? ಯಾರ ಹತ್ತಿರ ಹಣ ಇಲ್ಲವೋ ಅವರಿಗಂತೂ ಬೇಕೇ ಬೇಕು. ಆದರೆ ಯಾರ ಭಂಡಾರ ಧನದಿಂದ ತುಂಬಿದೆಯೋ ಅವರಿಗೂ ಕೂಡ ಈ ಹಣ ಬೇಕೇ ಬೇಕು. ಈ ಜಗತ್ತಿನಲ್ಲಿ ಯಾವ ಒಬ್ಬ ವ್ಯಕ್ತಿ ಕೂಡ ಇದ್ದಿರಲಿಕ್ಕಿಲ್ಲ ನಮಗೆ ಹಣ ಬೇಡ ಅಂತ ಹೇಳೋರು. ಸಂಸಾರ ನಡೆಸಲಿಕ್ಕೆ ನಿತ್ಯದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಹಣ ಬೇಕು. ಹಾಗಂತ ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಕೆಲವರಿಗೆ ಸ್ವಲ್ಪ ಪ್ರಯತ್ನದಲ್ಲಿ ಅತಿ ದೊಡ್ಡ ಫಲ ಸಿಗುತ್ತೆ. ಇನ್ನು ಕೆಲವರಿಗೆ ಹಗಲು ರಾತ್ರಿ ಕಷ್ಟಪಟ್ಟು ಯಶಸ್ಸು ಸಿಗೋದಿಲ್ಲ. ಕೇವಲ ದುಡಿಯೋದು, ಕಷ್ಟಪಡೋದು ಇದರಿಂದ ನಾವು ಶ್ರೀಮಂತರಾಗ್ತೀವಿ ಅನ್ನೋದು ಸುಳ್ಳು. ನಮ್ಮ ದುಡಿತಕ್ಕೆ ನಮ್ಮ ಅದೃಷ್ಟ ಯಾವಾಗ ಜೊತೆಗೂಡುತ್ತೋ ಆಗ ಮಾತ್ರ ನಮ್ಮ ಪರಿಸ್ಥಿತಿ ಸುಧಾರಿಸಲಿಕ್ಕೆ ಸಾಧ್ಯ ಆಗೋದು. ಇವತ್ತು ಇಂತಹದೇ ಒಂದು ಸಾಧನೆ ಶ್ರೀ ಲಕ್ಷ್ಮೀ ಮಾತೆಯ ಸೇವೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಸೇವೆಯನ್ನು 21 ದಿವಸ ತಪ್ಪದೇ ಮಾಡಬೇಕು. ನೀವು ಎಷ್ಟು ನಿಷ್ಠೆಯಿಂದ, ಭಕ್ತಿಯಿಂದ, ದೃಢ ವಿಶ್ವಾಸದಿಂದ ಈ ಸೇವೆಯನ್ನು ಮಾಡ್ತೀರೋ ಅಷ್ಟು ಬೇಗ ಇದರ ಫಲ ನಿಮಗೆ ಸಿಗುತ್ತದೆ. ಲಕ್ಷ್ಮೀ ಮಾತೆಯ ಈ ಸೇವೆ ನಿಮ್ಮ ಆರ್ಥಿಕ ಅಡಚಣೆಯನ್ನು ದೂರ ಮಾಡಿ ನಿಮ್ಮ ಇಚ್ಛೆಯನ್ನು ಪೂರ್ತಿ ಮಾಡುತ್ತದೆ. ಈ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಸಂಕಲ್ಪವನ್ನು ಮಾಡಿ. ಬಲಗೈಯಲ್ಲಿ ಅಕ್ಷತೆ, ನೀರು, ಹೂವನ್ನು ಹಾಕ್ಕೊಂಡು ನಿಮ್ಮ ಇಚ್ಛೆಯನ್ನು ಹೇಳಿ 21 ದಿವಸ ನಿಮ್ಮ ಸೇವೆಯನ್ನು ಮಾಡ್ತೀನಿ, ನನ್ನ ಸಂಕಟವನ್ನು ದೂರ ಮಾಡಿ ಅಂತ ಲಕ್ಷ್ಮೀ ಮಾತೆಗೆ ವಿನಂತಿಯನ್ನು ಮಾಡಿಕೊಳ್ಬೇಕು. ಈಶಾನ್ಯ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಕಡೆಗೆ ನಿಮ್ಮ ಮುಖವಿರಬೇಕು. ಕೆಂಪು ಬಣ್ಣದ ಆಸನ ಮತ್ತು ಕೆಂಪು ವಸ್ತ್ರವನ್ನು ನೀವು ಧರಿಸಿರಬೇಕು. ಲಕ್ಷ್ಮೀ ಮಾತೆಯ ಫೋಟೋ ಅಥವಾ ಮೂರ್ತಿ ನಿಮ್ಮ ಎದುರಿಗೆ ಇರಲೇಬೇಕು. ಕೆಂಪು ಹಳದಿ ಬಣ್ಣದ ದಾರ ದೇವಿಯ ಯಾವುದೇ ಮಂದಿರದ ಹೊರಗೆ ಈಸಿಯಾಗಿ ಸಿಗುತ್ತೆ. ಇಂತಹದ ದಾರದ ಬತ್ತಿಯನ್ನು ಮಾಡಿ ತುಪ್ಪ ಹಾಕಿ ದೀಪವನ್ನು ಬೆಳಗಿಸ್ಕೋಬೇಕು. ಪದ್ಮಬೀಜದ ಮಾಲೆ ಅಥವಾ ಸ್ಫಟಿಕ ಮಾಲೆಯಿಂದ ಮಂತ್ರ ಜಪನೆಯನ್ನು ಮಾಡಬೇಕು. ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀ ಓಂ ಮಹಾಲಕ್ಷ್ಮಿಯ ನಮಃ. ಈ ಮಂತ್ರವನ್ನು 108 ಸಲ ಜಪಿಸಬೇಕು. ಮಂತ್ರ ಜಪನೆ ಆದ ಮೇಲೆ ದೇವಿಗೆ ಪಾಯಸದ ನೈವೇದ್ಯವನ್ನು ಅರ್ಪಿಸಬೇಕು. ಈ ನಿಯಮಯುಕ್ತ ಸೇವೆಯನ್ನು ಚಾಚು ತಪ್ಪದೆ 21 ದಿವಸ ಸಂಕಲ್ಪಯುಕ್ತವಾಗಿ ಮಾಡಿದರೆ ನಿಮ್ಮ ಇಚ್ಛೆ ಖಂಡಿತವಾಗಿಯೂ ಪೂರ್ಣವಾಗುತ್ತದೆ. ಈ ಸೇವೆ ಅವಧಿಯಲ್ಲಿ ದೇವಿಯ ಕೃಪಾಶೀರ್ವಾದದ ಸಂಕೇತಗಳು ಕೂಡ ನಿಮಗೆ ಲಭಿಸುತ್ತವೆ. ಆರ್ಥಿಕ ಸಂಕಟದಿಂದ ದೂರವಾಗುವಂತಹ ಹೊರಬರುವಂತಹ ನಿಮ್ಮ ಇಚ್ಛೆ ಪ್ರಬಲವಾಗಿದ್ದರೆ 21 ದಿವಸ ದೇವಿಯ ಮೇಲೆ ನಂಬಿಕೆ ಮತ್ತು ದೃಢ ವಿಶ್ವಾಸವನ್ನು ಇಟ್ಟು ಈ ಪ್ರಭಾವಿ ಸೇವೆಯನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ನಿಮ್ಮ ಆರ್ಥಿಕ ಸಂಕಟ ದೂರವಾಗುತ್ತದೆ. ಸಮೃದ್ಧಿಯುಕ್ತ ಜೀವನ ನಿಮ್ಮದಾಗುತ್ತದೆ. ಸೇವೆ ಮಾಡಿ ಫಲ ಪಡೆಯಿರಿ. ಶುಭವಾಗಲಿ. ಬೈ. ಟೇಕ್ ಕೇರ್.